ಹಾಯ್ ಗರ್ಲ್ಸ್. ಇಲ್ಲಿಂದ ಕಾರಲ್ಲಿ ತಗೊಂಡೋಗಿ ಅಲ್ಲಿ ಟ್ರೈನ್ ಮೇಲೆ ಕಟ್ಕೊಂಡು ಹೋಗೋದು. ನಮ್ಮ ಸಹನಾ ಫ್ರಮ್ ಸೋರು ಬಂದಿಲ್ಲ, ಅವ್ರನ್ನ ರೀಪ್ಲೇಸ್ ಮಾಡಕ್ಕೆ ನಮ್ಮ ಸೃಷ್ಟಿ ಅವ್ರು ಬಂದಿದ್ದಾರೆ. ಇಲ್ಲಿ ಇಡಿಯಪ್ಪಮ್ಮ ಅಂತ, ಇದು ಪುಟ್ಟು ಅಂತೆ. ಕ್ಯಾಮ್ರಾ ನೋಡಿದ್ರೆ ಆಮೇಲೆ ನಾವೇ ಫ್ರೇಮ್ ಆಗ್ಬಿಡ್ತೀವಿ, ನಮ್ಮ ಮೇಲೆ ಬೇರೆಯವ್ರದ್ದಾದ್ರೆ ಬರುತ್ತೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಚಾರ್ಲಿ ವ್ಲಾಗ್ಸ್. ನಾನು ಎಲ್ಲೋ ಹೋಗ್ತಿದ್ದೀನಿ ಅಂತ ನಿಮ್ಗೆ ಹೇಳೋದೇ ಬೇಡ, ನನ್ನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ತಿದೆ. ಸೊ ನಾವು ಮತ್ತೆ ಅಗೈನ್ ವಿತ್ ದ ಸೇಮ್ ಗರ್ಲ್ಸ್, ಸೇಮ್ ಗ್ಯಾಂಗ್ ಜೊತೆ ಶಾರ್ಟ್ ಟೈಮಲ್ಲಿ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿ ಹೋಗ್ತಿದ್ದೀವಿ. ಸೊ ಅದೇ ಎಲ್ಲಿ ಏನು ಅಂತ ನಾನು ನಿಮ್ಗೆ ಅಲ್ಲಿ ಹೋದ್ಮೇಲೆ ಅಪ್ಡೇಟ್ಸ್ ಕೊಡ್ತೀನಿ. ಸೊ ನಮ್ಮ ಗರ್ಲ್ಸ್ ಒಳಗಡೆ ಕೂತಿದ್ದಾರೆ. ಈಗ ಸದ್ಯಕ್ಕೆ NJ ಅವ್ರು ಇದ್ದಾರೆ. ಹಾಯ್, ಇವ್ರು ಗೊತ್ತಲ್ಲ, ಒಂದು ರಾಗಿ ಬತ್ತದ ಪೈಡ್ ಇನ್ಫಾರ್ಮೇಶನ್. ಟ್ರೈನ್ ಹತ್ತಿ 5 ನಿಮಿಷನೂ ಆಗಲಿಲ್ಲ, ಅವಾಗೇ ನಿದ್ದೆ ಮಾಡ್ತಿರುವಂಥ ಹುಡುಗಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಆಗ್ತೀನಿ, ನಾನು ಯಾವುದನ್ನು ಸೆನ್ಸರ್ ಕಟ್ಟೆಲ್ಲ ಮಾಡಲ್ಲ ಗೈಸ್. ಏನಿದ್ರೆ ಅದನ್ನ ಆಗ್ತಾ ಇರೋದಷ್ಟೇ. ಹಾಯ್ ಗರ್ಲ್ಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ದೇವ್ದ ವಾಯ್ಸ್ ಕೊಡ್ತಾವ್ರೆ. ಈ ನಗುನ ನನ್ನ ವಿಡಿಯೋ ಫುಲ್ಲು ಮೀಮ್ ಆಗಿ ಯೂಸ್ ಮಾಡ್ತೀನಿ. ಸೃಷ್ಟಿ ಫೈನಲಿ ಟ್ರೈನ್ ಹತ್ತಿ ಕೂರಿಸಿದೀವಿ. ಬಂಧನ, ಸಹನ, ಚೇತನ, ಲಾವಣ್ಯ, ಸೃಷ್ಟಿ ಹೊಸ ಹುಡುಗಿ ಸೃಷ್ಟಿ. ನೋಡಿ, ಎಲ್ಲ ನೋಡ್ಕೊಳ್ಳಿ. ನಮ್ಮ ಸಹನಾ ಫ್ರಮ್ ಸೋರು ಬಂದಿಲ್ಲ, ಅವ್ರನ್ನ ರೀಪ್ಲೇಸ್ ಮಾಡಕ್ಕೆ ನಮ್ಮ ಸೃಷ್ಟಿ ಅವ್ರು ಬಂದಿದ್ದಾರೆ. ಹಾಯ್ ಸೃಷ್ಟಿ. ಎಷ್ಟು ಇನ್ನೋಸೆಂಟ್ ಆಗಿ ಕೂತಿದ್ದಾರೆ ನೋಡಿ ಗೈಸ್. ಎಷ್ಟು ಲಗೇಜ್ ತಂದು. ಇವಳ ಲಾಗರ್ ಅಂತೆ ಒಬ್ಳು. ಎಷ್ಟು ಏನು ಬ್ಲಾಗರ್ ಅಂತ ಹೇಳು. ಮುಂದಕ್ಕೇನು ಟಾರ್ಚರ್ ಹಾಕೊಂಡು ಕುತ್ಕೊಂಡವಳೆ. ಮೇಕಪ್ ಮುಖ ಸಾಕಾ? ಲಗೇಜ್ ನೋಡಿ ಗೈಸ್, 3 ದಿವಸ ಟ್ರಿಪ್ಗೆ, 1 ವಾರ ಟ್ರಿಪ್ಗೆ ಬ್ಯಾಗ್ಗಳು ಹಿಂಗ್ ತಂದಿದ್ದಾರೆ. 4 ಲಗೇಜ್. ಯಾರ್ದು ಗೊತ್ತಾ? ಮಿಸ್ ಲಾವಣ್ಯ ಅವ್ರದ್ದು ಗೈಸ್. 4 ಲಗೇಜು. ಎಲ್ಲದು ಈ ಬ್ಯಾಗ್ ಏನ್ ಗೊತ್ತಾ? ಮೇಡಮ್ಗೂ ಡ್ರೆಸ್ಗೆ ಒಂದೊಂದು ಶೂಸು. ಎಡಿಟ್ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಹಂಗೆ ಆಗ್ತಾ ಇರೋದೇ. ನಾವೇನೇನು ಮಾತಾಡಿದ್ರು ಎಲ್ಲ ಆಗ್ತೀವಿ. 24/7 ಲೈವ್ TV 9 ನಮ್ದು ನ್ಯೂಸ್ ಚಾನಲ್. ಸನ್ಮಾನ ಫ್ರಮ್ ಸೋರ್ ನಂಬರ್ ಬೇಕಾದ್ರೆ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಿದೆ. ಅವ್ರನ್ನ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ಫೀಡ್ಬ್ಯಾಕು ಎಲ್ಲ ಕೊಡ್ತಾರೆ. ಕಂಟೆಂಟ್ ಇರುತ್ತೆ ಸಹನಾ ಅವ್ರನ್ನ. ನಿಮ್ಗೆ ಏನಾದರೂ ಬೇಕು ಅಂದ್ರೆ ಜಸ್ಟ್ ಸಹನಾ ಕಾಲ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಹಾಕಿರ್ತೀವಿ. ಸಹನಾನ ಮಿಸ್ ಮಾಡ್ಕೊತಿದ್ರೆ ಕಮೆಂಟ್ಸಲ್ಲಿ ಮಿಸ್ ಯು ಸಹನಾ ಅಂತೆಲ್ಲ ಹಾಕ್ಬೋದು. ಫೈನಲಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ನಾವು ಪ್ಲ್ಯಾನ್ ಮಾಡಿದ ಪ್ಲೇಸ್ ಬಂದು ಮುನಾರ್. ನಾವು ಬ್ಯಾಂಗ್ಳೂರಿಂದ ಎರ್ನಾಕುಲಮ್ಗೆ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಬ್ಯಾಂಗ್ಳೂರಿಂದ ಮುನಾರ್ಗೆ ಡೈರೆಕ್ಟ್ ಟ್ರೈನ್ ಸಿಗಲ್ಲ, ಎರ್ನಾಕುಲಮ್ ಬಂದೇ ಬರಬೇಕು. ಸೊ ನಾವು ಬ್ಯಾಂಗ್ಳೂರಲ್ಲಿ ನೈಟ್ 7 o'clockಗೆ ಟ್ರೈನ್ ಹತ್ಕೊಂಡ್ವಿ. ಎರ್ನಾಕುಲಮ್ ರೀಚ್ ಆಗೋಷ್ಟರಲ್ಲಿ ಬೆಳಗಿನ ಜಾವ 4 ಗಂಟೆ ಆಗಿತ್ತು. ಇನ್ನೂ ಬೆಳಗ್ಗೆ ಆಗಿಲ್ಲ. ಇಲ್ಲಿ ಕಾಣಿಸ್ತಿದೆ ನಿಮ್ಗೆ ಎಷ್ಟು ಕತ್ಲಿದೆ ಅಂತ. ನಾವು ಕ್ಯಾಬ್ನ ಫಸ್ಟೇ ಬುಕ್ ಮಾಡ್ಕೊಂಡಿದ್ವಿ. ಸುಮ್ಮನೆ ಇಲ್ಲಿ ಬಂದು ರಿಸ್ಕ್ ಎಲ್ಲ ಬೇಡ, ಪ್ಲೇಸಸ್ ಕವರ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಅವ್ರು ನಮ್ಮನ್ನ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಹತ್ರನೇ ಬಂದು ಅಲ್ಲಿಂದನೇ ಪಿಕಪ್ ಮಾಡಿ ಪ್ಲೇಸಸ್ ತೋರ್ಸೋಕೆ ಕರ್ಕೊಂಡು. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಎರ್ನಾಕುಲಮ್ಮಿಂದ ಮುನಾರ್ಗೆ ರೀಚ್ ಆಗೋಕ್ಕೆ 3 to 4 hours ಟೈಮ್ ಬೇಕಿತ್ತು. ಬೆಳಗಿನ ಜಾವ ನಿದ್ದೆ ಮೂಡಾಗಿರೋದ್ರಿಂದ ಕಾರಲ್ಲಿ ಹಾಗೆ ಒಂದು ಸಣ್ಣ ನ್ಯಾಪ್ ಮಾಡಿ ನಾವು ಮುನಾರ್ ರೀಚ್ ಆಗೋಷ್ಟರಲ್ಲಿ ಬೆಳಕಾಗಿತ್ತು. ಅಲ್ಲಿ ಹೋದ್ಮೇಲೆ ನಾವು ನೋಡಿದ್ದು ಫಸ್ಟ್ ಪ್ಲೇಸ್ ಬಂದು ಒಲಾರಾ ವಾಟರ್ಫಾಲ್ಸ್ ಅಂತ. ಇದು ಆನ್ ದಿ ವೇ ರೋಡಲ್ಲೇ ಸಿಗುತ್ತೆ. ಅಲ್ಲೇ ಕಾರ್ ಸ್ಟಾಪ್ ಮಾಡಿ ಆನ್ ದಿ ವೇ ರೋಡಲ್ಲೇ ನೋಡಿಕೊಂಡು ಹೋದ್ವಿ. ಬಟ್ ಏನಂದರೆ ವಾಟರ್ಫಾಲ್ಸ್ ಎಲ್ಲ ನೋಡಬೇಕಂದ್ರೆ ಮಾನ್ಸೂನಲ್ಲಿ ಬೆಸ್ಟ್ ಟೈಮ್. ಮಾನ್ಸೂನ್ ಬೆಸ್ಟ್ ಟೈಮ್. ಇವಾಗ ಮಳೆ ಇಲ್ಲದೆ ಇರೋ ಕಾರಣ ವಾಟರ್ಫಾಲ್ಸಲ್ಲಿ ವಾಟರ್ ಇಲ್ಲ. ಆದರೂ ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡಿಕೊಂಡು ವಾಟರ್ಫಾಲ್ಸ್ನ ನೋಡಿಕೊಂಡು. ಸೊ ನಾವಿನ್ನ ಫ್ರೆಶ್ ಅಪ್ ಆಗಿರಲಿಲ್ಲ, ಆನ್ ದಿ ವೇನೇ ನೋಡಿದ್ದ ಫಾಲ್ಸ್ನ. ಆಮೇಲೆ ರೂಮ್ಗೆ ಹೋಗಿ ಸೊ ಅಲ್ಲಿ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಮತ್ತೆ ನಾವು ಬೇರೆ ಪ್ಲೇಸಸ್ ನೋಡೋಕ್ಕೆ ಹೋಗಿತ್ತು.
ಇನ್ನು ಬಿಲ್ ಸಹ ತೆಗೆದಿಲ್ಲ. ಹೊಸ ಸ್ಪೆಕ್ಸ್ ಇಲ್ಲೇ ಇನಾಗ್ರೇಷನ್. ಇಲ್ಲೇ ಇನಾಗ್ರೇಷನ್. ವಾವ್, ಬ್ಯೂಟಿಫುಲ್. ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಾನು ಈ ಥರ ಕಾಣಿಸ್ತಿದ್ದೀನಿ. ದಿಸ್ ಈಸ್ ಮೈ ಔಟ್ಫಿಟ್. ಹಾಗೆ ನಮ್ಮ ಹುಡುಗಿರು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಟಚಪ್ ಎಲ್ಲ ತೊಗೊಂಡು ಮೇಕಪ್ ಮಾಡಿಕೊಂಡು ಅವರು ಎಲ್ಲ ರೆಡಿಯಾಗಿ ಆಮೇಲೆ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಮುನ್ನಾರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಕೇರಳ ಸ್ಪೆಷಲ್ ಏನು ಸೃಷ್ಟಿ ಇದು? ಪುಟ್ಟು. ಅದು ಅದು ಶಾವ್ಗೆ ನಮ್ಮ ಕಡೆ, ಇಲ್ಲಿ ಇಡಿಯಪ್ಪಮ್ಮ ಅಂತೆ, ಇದು ಪುಟ್ಟು ಅಂತೆ. ಹಾಯ್, ನಾವು ಮುನ್ನಾರ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಪ್ಲೇಸ್ ಬಂದು ಮಟ್ಟುಪಟ್ಟಿ ಡ್ಯಾಮ್. ಪ್ರೊನೌನ್ಸಿಯೇಷನ್ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಬೇಕು. ಮಟ್ಟುಪಟ್ಟಿ ಡ್ಯಾಮ್ ಆಯ್ತಾ. ಆಮೇಲೆ ಏನಂದ್ರೆ ನಾವು ಕಾಣಿಸ್ತಿದೆಯಲ್ಲ, ಇದೇ ಬರೀ ಲೇಕ್ ಇದೆ ಅಷ್ಟೇ ಅಂತ ನಾವು ಡಿಸಪಾಯಿಂಟ್ ಆಗಿ ವಾಪಸ್ ಹೋಗ್ತಿದ್ವಿ. ಆಮೇಲೆ ಸ್ವಲ್ಪ ಸೌಂಡ್ ಕೇಳಿಸ್ಕೊಂಡು ಈ ಕಡೆ ಟರ್ನ್ ಆದರೆ ಇಲ್ಲಿ ಬರ್ತಿತ್ತು ವಾಟರ್. ಮಟ್ಟುಪಟ್ಟಿ ಡ್ಯಾಮಲ್ಲಿ ನಮಗೆ ಫಸ್ಟ್ ಕಾಣಿಸೋದೆ ಈ ವ್ಯೂ. ಕಾರ್ ಪಾರ್ಕ್ ಮಾಡಿ ಪಾರ್ಕಿಂಗ್ ಸೈಡಿಂದ ಬಂದಾಗ ನಮಗೆ ಫಸ್ಟ್ ಕಾಣೋದೇ ಇದು. ಅದಾದಮೇಲೆ ನಾವು ಮುಂದೆ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾರ್ಮಲ್ ಎಲ್ಲ ಬ್ರಿಡ್ಜ್ ಥರನೇ ಆ ಕಡೆ ಈ ಕಡೆ ವಾಟರ್ ಮಧ್ಯೆ ಬ್ರಿಡ್ಜ್ ಅಂದ್ಕೊಂಡು ಬರ್ತಾ ಇದ್ವಿ, ಏನೂ ಇಲ್ಲ ಅಂತ. ಆಮೇಲೆ ಸ್ವಲ್ಪ ವಾಟರ್ ಸೌಂಡ್ ಜೋರಾಗಿ ಕೇಳಿಸಿರೋದ್ರಿಂದ ನಾವು ಈ ಕಡೆ ಟರ್ನ್ ಆದಮೇಲೆ ನಮಗೆ ಕಾಣಿಸ್ತು ಅಲ್ಲಿ ವ್ಯೂ, ಅಂದರೆ ಅದು ಸಪ್ರೇಟಾಗಿ ಡ್ಯಾಮ್ ವ್ಯೂ ಥರ ವಾಟರ್ ಹೋಗ್ತಾ ಇರೋದು. ಹಾಯ್, ನಾವು ಮೇನ್ ಪ್ಲೇಸ್ನ ಬಿಟ್ಟು ಊರೆಲ್ಲ ಸುತ್ಕೊಂಡು ಪ್ಲೇಸ್ ಡಿಸಪಾಯಿಂಟ್ ಆಗಿ ರಿಟರ್ನ್ ಹೋಗೋ ಟೈಮಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಕಾಣಿಸ್ತವೆ. ಇದನ್ನ ನೋಡಕ್ ಇಲ್ಲಿವರೆಗೂ ಬಂದ್ವಾ, ನಮ್ಮೂರಲ್ಲಿ ಕೆರೆನೇ ಚೆನ್ನಾಗಿತ್ತು ಅಂತ ಒಂದ್ ಸ್ವಲ್ಪ ಜನ ಕಮೆಂಟ್ಸ್ ಹಾಕಿದ್ರು. ಅದರಲ್ಲಿ ಹೈಡ್ರೋಲಿಕ್ ಡ್ಯಾಮ್ ನೋಡಿದ್ಮೇಲೆ ವಾವ್, ಸಾರ್ಥಕ ಆಯ್ತು ಬಂದಿದ್ವಿ. ಆದ್ರೆ ಇಲ್ಲೊಂದ್ ಸ್ವಲ್ಪ ಯಾಮಾರಿದ್ರೆ ಮೈ ಮೇಲೆ ಹತ್ತಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಾವು ಜಾಸ್ತಿ ಮಾತಾಡ್ತಾ ಇಲ್ಲ, ರೋಡು ತುಂಬಾ ಚಿಕ್ಕದಾಗಿದೆ, ತುಂಬಾ ವೆಹಿಕಲ್ಸ್ ಇದೆ, ಜನ ಜಾಸ್ತಿ ಇದ್ದಾರೆ. ನಾವು ಮಾತಾಡೋಕೆ ಕ್ಯಾಮ್ರಾ ಹಿಡ್ಕೊಂಡು ಬಂದ್ರೆ ಅಥವಾ ಇಲ್ಲಿ ಕಾರ್ ಬರ್ತಿರೋ ಕಾರಿಗೆ ದಾರಿ ಅಂತ ಕೊಡೋಣ ಗೊತ್ತಾಗ್ತಿಲ್ಲ. ಕ್ಯಾಮ್ರಾ ನೋಡಿದ್ರೆ ಆಮೇಲೆ ನಾವೇ ಫ್ರೇಮ್ ಆಗ್ಬಿಡ್ತೀವಿ, ನಮ್ಮ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅಷ್ಟು ಜನ ಅವರೇ. ಲಾಸ್ಟ್ ಟೈಮು ಸ್ಯಾಟರ್ಡೆ ಸಂಡೇ ಹೋದ್ವಿ, ಅವಾಗ ಜನ ಅನ್ಬಿಟ್ಟು ಏನ್ ಮಾಡಿದ್ವಿ, ಈ ಸತಿ ಪ್ಲಾನ್ ಮಾಡ್ಕೊಂಡು ಥರ್ಸ್ಡೇ ಬಂದ್ವಿ. ಥರ್ಸ್ಡೇನೆ ಬಂದ್ವಿ, ಅದು ಜನ ಇದೆ ಅಷ್ಟೇ. ಯಾವ ಡೇಸ್ ಬಂದ್ರು ಟ್ರಿಪ್ಪು ಅಷ್ಟೇ. ಅದೇನೋ ನಾವು ಹೋಗೋವಾಗೆಲ್ಲ ಸ್ಕೂಲ್ ಮಕ್ಕಳೇ ಬರ್ತಾರಪ್ಪ. ಅಟ್ರಾಕ್ಟಿವ್ ಪ್ಲೇಸ್. ಡ್ಯಾಮ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದ ಪ್ಲೇಸ್ ಎಕೋ ಪಾಯಿಂಟ್. ಈ ಎಕೋ ಪಾಯಿಂಟಲ್ಲಿ ಎಕೋ ಬರುತ್ತೋ ಇಲ್ವೋ ಬನ್ನಿ ಚೆಕ್ ಮಾಡೋಣ. ಎಕೋ ಪಾಯಿಂಟಿಗೆ ಬಂದಿದ್ದೀವಿ, ಎಕೋ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. 1 2 3 ಸ್ಟಾರ್ಟ್. ವಾಯ್ಸ್ ಚೆನ್ನಾಗಿ ಸಾಕಾಗ್ಲಿಲ್ಲ, ಅದಕ್ಕೆ ಎಕೋ ಬಂದಿಲ್ಲ. ಬೇರೆಯವ್ರದ್ದಾದ್ರೆ ಬರುತ್ತೆ. ಹುಡ್ಗಿರ್ಗೆ ಸುಸ್ತಾಗಿದೆ, ಅದಕ್ಕೆ ಎಕೋ ಬಂದಿಲ್ಲ. ನಾವು ಹೋಗಿದ್ದ ನೆಕ್ಸ್ಟ್ ಪ್ಲೇಸ್ ಈಸ್ ಕುಂಡಲ ಲೇಕ್ ಆರ್ ಡ್ಯಾಮ್. ಲೇಕ್ ಅಂತ ಆದರೂ ಕರಿಬೋದು, ಡ್ಯಾಮ್ ಅಂತ ಆದರೂ ಕರಿಬೋದು. ಒಂದು ಸೈಡ್ ವ್ಯೂ ಲೇಕ್ ಕಾಣುತ್ತೆ, ಇನ್ನೊಂದು ಸೈಡ್ ವ್ಯೂ ಡ್ಯಾಮ್ ಕಾಣುತ್ತೆ. ಲೇಕಲ್ಲಿ ವಾಟರ್ ಇತ್ತು, ಬಟ್ ಡ್ಯಾಮಲ್ಲಿ ವಾಟರ್ ಇರಲಿಲ್ಲ. ಡ್ಯಾಮ್ ಫುಲ್ ಒಣಗೋಗಿ ಬತ್ತೋಗಿತ್ತು. ಇಟ್ಸ್ ಓಕೆ, ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಆದರೂ ಪರವಾಗಿಲ್ಲ ಅಂತ ನೆಕ್ಸ್ಟ್ ಮುಂದೆ ಇನ್ನೊಂದು ಪ್ಲೇಸ್ಗೆ ಹೋದ್ವಿ. ನೆಕ್ಸ್ಟ್ ಹೋಗಿದ್ದು ನಾವು ಟೀ ಗಾರ್ಡನ್ಗೆ. ಅದು ಟೀ ಪ್ಲಾಂಟೇಶನ್ಸ್ನೆಲ್ಲ ವಿಸಿಟ್ ಮಾಡಿ ಅಲ್ಲೆಲ್ಲ ಸ್ವಲ್ಪ ಫೋಟೋಶೂಟ್ ತೊಗೊಂಡು. ಮುನ್ನಾರ್ ಆ ಜಾಗ ಫೇಮಸ್ಸೇ ಈ ಟೀ ಗಾರ್ಡನ್ಗೆ. ಆ ಹಿಲ್ ಸ್ಟೇಷನ್ ಮಧ್ಯ ಟೀ ಗಾರ್ಡನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ನೋಡಿ ಆ ಕ್ಲೈಮೇಟಲ್ಲಿ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಅದನ್ನು ಫೀಲ್ ಮಾಡ್ತಿದ್ರೆ ಮಾತ್ರ ಮಸ್ತ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಈ ಬ್ಯೂಟಿಫುಲ್ ಕ್ಲೈಮೇಟಲ್ಲಿ ಈ ಹಿಲ್ ಸ್ಟೇಷನ್ಗಳ ಮಧ್ಯ ರೋಡಲ್ಲಿ ಕಾರಲ್ಲಿ ಒಂದು ಮೆಲೋಡಿ ಸಾಂಗ್ ಕೇಳ್ತಾ ನಾವು ಹೋಗಿದ್ದು ನೆಕ್ಸ್ಟ್ ಪ್ಲೇಸ್ ಬಂದು ಟಾಪ್ ಸ್ಟೇಷನ್ ಅಂತ. ಈ ಜಾಗದಲ್ಲಿ ಫಸ್ಟ್ ಎಂಟ್ರಿ ಟಿಕೆಟ್ ತೊಗೋಬೇಕು, ಒಬ್ಬರಿಗೆ 20 ರೂಪೀಸ್ ಇರುತ್ತೆ. ಆ ಎಂಟ್ರಿ ಟಿಕೆಟ್ ತೊಗೊಂಡು ಆಮೇಲೆ ನಾವು ಮೇಲೆ ಹೋದ್ವಿ. ಈ ಜಾಗದಲ್ಲೂ ಕೂಡ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ, ಅದನ್ನು ನೋಡೋಕ್ಕೆ. ಈ ಥರ ಇದೆ ಫುಲ್ಲು ಸ್ಟ್ರೀಟ್ ಶಾಪಿಂಗ್. ಅಲ್ಲಿ ಟಿಕೆಟ್ ತಗೊಬೇಕು, ಬೇಗ ಹೋದ್ರೆ ಹಿಂಗೆ ಆಗೋದು. ಅಲ್ಲಿಬ್ರು ನಮ್ಮನ್ನ ಬಿಟ್ಟು ಬೇಗ ಹೋದ್ರು. ಬೇಗ ಹೋದ್ರೆ ಏನ್ ಪ್ರಯೋಜನ, ಬೇಗ ಹೋದ್ರು ನಾವು ಬರೋವರೆಗೂ ಇಲ್ಲಿ ನಿಂತ್ಕೊಂಡು ಕಾಯ್ಬೇಕು. ವಾಪಸ್ ಕಳಿಸ್ತಾರೆ. ಇಲ್ಲಾಂದ್ರೆ ನಮಗೆ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಅಲ್ಲಿ ನೋಡಿ ಜನ ಜಾತ್ರೆ. ಈ ಜನದಲ್ಲಿ ಹೋಗಿ ನಾನು ಒಂದು ಬ್ಯೂಟಿಫುಲ್ ವ್ಯೂಗಾಗಿ ಇವಳಿಗೆ ಹೆಚ್ಚಾಗೈತೆ ತಿಂದು ಕೊಡ್ಸಾವಳು 2 ತಿಂದು ಹೆಚ್ಚಾಗೈತೆ. ಕ್ಯಾಮ್ರಾ ತೆಗಿಯೋವರೆಗೂ ಕ್ಯಾಮ್ರಾ ಅಂತ ಕಂಟೆಂಟ್ ತೆಗ್ದಿದ ತಕ್ಷಣ ಗಪ್ಚುಪ್, ವಾಯ್ಸೇ ಬರಲ್ಲ. ಪಾಪ ಮಗು ಬಾಯಲ್ಲಿ ಬೆಳ್ಳಿಟ್ಟು ಕಚ್ಚಕ್ ಬರಲ್ಲ.
ಅದ್ಭುತವಾದ ದೃಶ್ಯ. ಅಂಕಲ್ ಅನ್ನು ಅಡ್ಡ ಹಾಕೊಂಡಿರುವ ಕೋತಿ. ಅಂಕಲಿಗೆ ದಾರಿನೇ ಬಿಡ್ತಾ ಇಲ್ಲ ಅದು. ಹೋಗು ನೀನ್ ಮುಂದೆ ಹೋಗು. ನಮ್ಮೂರಲ್ಲೆಲ್ಲೂ ಬೇಲಿ ಹೂವ ಸಿಕ್ಕಿಲ್ಲ ಅಂತ ಇಲ್ಲಿ ಬೇಲಿ ಹೂವ ಹಿಡ್ಕೊಂಡು ಇಲ್ಲಿ ಇಲ್ಲಿರೋ ಬೇಲಿ ಹೂವಕ್ಕೆ ಏನ್ ಸ್ಪೆಷಲ್? ಬೇಲಿ ಹೂವ, ಅಲ್ಲಿ ಚಿಕ್ಕಬಳ್ಳಾಪುರ ಬೇಲಿ ಹೂವ. ದಿಸ್ ಈಸ್ ದ ಬ್ಯೂಟಿ ಆಫ್ ಟಾಪ್ ಸ್ಟೇಷನ್. ಟಾಪ್ ಸ್ಟೇಷನ್ ಅನ್ನೋದಕ್ಕಿಂತ ದಿಸ್ ಈಸ್ ದ ಬ್ಯೂಟಿ ಆಫ್ ಮುನಾರ್. ಮುನಾರಲ್ಲಿ ಎಲ್ಲ ಜಾಗಗಳೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಅಷ್ಟೇ ಸಖತ್ತಾಗಿದ್ದಾವೆ ಒಂದಕ್ಕಿಂತ ಒಂದು. ಸೂರ್ಯ ಬಂದಿದ್ದಾನೆ ಈ ಜಾಗದಲ್ಲಿ. ಒಂದು ಸಂಜೆ ಟೀ ಬ್ರೇಕ್ಗಾಗಿ ಸುಸ್ತಾಗಿರುವ ಬಾಡೋಗಿರುವ ಮುಖಗಳು ಟೀ ಕುಡಿದು ಎನರ್ಜಿ ತಗೊಂಡು ಸ್ಟ್ರಾಂಗ್ ಆಗಿ ಬರ್ತಾರೆ ಸ್ಟ್ರಾಂಗ್ ಕಾಫಿ ಜೊತೆ ಆಚೆ. ಇವಾಗ ಟೀ ಬ್ರೇಕ್ಗೆ ಬಂದಿದ್ದೀವಿ. ಎಲ್ಲಿ ಅಂದರೆ ರಿಪಲ್ ಟೀ ಅಂತ ಅಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ಲ ಬ್ಯಾಕ್ಗ್ರೌಂಡಲ್ಲಿ, ಅಲ್ಲಿ ಬಂದಿದ್ದೀವಿ. ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಇಲ್ಲೇ ಹಿಂದೆ ನೋಡಿ ಟೀ ಪ್ಲಾಂಟೇಶನ್ ಇದೆ ರಿಪಲ್ ಟೀ ಅವ್ರದ್ದು. ಇಲ್ಲೇ ತೊಗೊಂಡು ಫ್ರೆಶ್ ಆಗಿ ಇವ್ರದ್ದೇನೆ ಇದು ಫ್ಯಾಕ್ಟ್ರಿ. ಸೊ ಇಲ್ಲೇನೆ ನಮಗೆ ಟೀ ಪ್ರೊವೈಡ್ ಮಾಡ್ತಾರೆ. ಅದೇ ಈ ಜಾಗದ ಸ್ಪೆಷಾಲಿಟಿ. ಟೇಸ್ಟ್ ಚೆನ್ನಾಗಿತ್ತು, ನಾವು ಟೇಸ್ಟ್ ಮಾಡಿದ್ದೀವಿ. ನೀವು ಬೇಕಾದ್ರೆ ನೀವು ಬಂದು ಟೇಸ್ಟ್ ಮಾಡಿ. ಬಿಸಿ ಬಿಸಿ ಟೀ. ಇವತ್ತಿನ ಲಾಸ್ಟ್ ಪ್ಲೇಸ್ ಬಂದ್ಬಿಟ್ಟು ಮುನಾರಲ್ಲಿ ಬೊಟಾನಿಕಲ್ ಗಾರ್ಡನ್. 7 o'clockಗೆ ಇಲ್ಲಿ ಮ್ಯೂಸಿಕಲ್ ಫೌಂಟೈನ್ ನಡೆಯುತ್ತೆ. ಅಲ್ಲಿ ತನಕ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಕಲರ್ಫುಲ್ ಫ್ಲವರ್ಸ್, ಪ್ಲಾಂಟ್ಸ್ ಎಲ್ಲ ಇದೆ, ಅದನ್ನ ನೋಡೋಣ ಅಂತ ನೋಡಿ. ನಮ್ ಲಾವಣ್ಯಂಗೆ ಪರ್ಪಲ್ ಕಲರ್ದು ಫ್ಲವರ್ದು ಒಂದು ಪ್ಲಾಂಟ್ ತುಂಬಾ ಇಷ್ಟ ಆಗಿದೆ ಅಂತೆ. ಅದು ಎಷ್ಟು ಲಕ್ಷ ಕೋಟಿ ಆದ್ರೂ ಪರವಾಗಿಲ್ಲ, ಇವತ್ತವಳು ಅದನ್ನ ತಗೊಂಡು ಮರದ ಸಮೇತ ತಗೊಂಡೋಗ ಅವ್ರ ಮನೆ ಮುಂದೆ ನೆಟ್ಬಿಡ್ತಾಳೆ. ಹಂಗೆ ಹೂವನೇ ಬಿಟ್ಟಿರ್ಬೇಕು ಮರ. ಬಂದಿದ ತಕ್ಷಣ ಕಾರಲ್ಲಿ ಕುಡ್ಸ್ಕೊಂಡು ಹೋಗ್ತಾಳ ಮರನ ಇಲ್ಲಿಂದ ಕಾರಲ್ಲಿ ತಗೊಂಡೋಗಿ ಅಲ್ಲಿ ಟ್ರೈನ್ ಮೇಲೆ ಕಟ್ಕೊಂಡು ಹೋಗೋದು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸು ಆಮೇಲೆ ಅಲ್ಲ, ಅದು ಅವ್ರು ಹೋಗಿದ ತಕ್ಷಣ ಅವ್ರ ಮನೇಲಿ ನೋಡಿದ ತಕ್ಷಣ ಹೂವ ಬಿಟ್ಬಿಟ್ಟಿರ್ಬೇಕದು. ಫ್ಲವರ್ ಏನ್ ಗೊತ್ತಾ, ಇದನ್ನ ಪರ್ಪಲ್ ಕೇಲ್ ಅಂತಾರೆ. ಇದು ಕ್ಯಾಬೇಜ್ ತರ, ನಾವು ಕ್ಯಾಬೇಜ್ ತಿಂತೀವಲ್ಲ ಅದೇ ತರ ಆದ್ರೆ ಇದರಲ್ಲಿ ಹೂವು ಬಿಟ್ಟಿದೆ. ಅದಕ್ಕೆ ಇದನ್ನ ಪರ್ಪಲ್ ಕಲರ್ ಇರೋದ್ರಿಂದ ಪರ್ಪಲ್ ಕೇಲ್ ಅಂತಾರೆ. ಸ್ಮೆಲ್ಲು ಕ್ಯಾಬೇಜ್ ತರನೇ ಇರೋದಿದು. ಇದು ಒಂದು ಆರ್ನಿಮೆಂಟಲ್ ಪ್ಲಾಂಟ್, ಡೆಕೋರೇಷನ್ ಯೂಸ್ ಮಾಡ್ತಾರೆ. ಇದು ಒಂದು ವೆರೈಟಿ ಫ್ಲವರ್. ಇದ್ರ ಹೆಸರು ಏನಂದ್ರೆ ಹೈಡ್ರೇಂಜಿಯಾ ಮೈಕ್ರೋಫಿಲಾ. ಮತ್ತೆ ವಂದನ ಅದು ಫೆಬ್ಬಲ್ಲಿ ಬರ್ಡೇ ಇತ್ತು, ಅದಕ್ಕೆ ಮುನಾರ್ಗೆ ಬಂದು ಪೋಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಈ ತರ ಡೆಕೋರೇಟ್ ಮಾಡಿಸಿದೀವಿ. ಸೊ ಇವಾಗ ಈ ಲೈಟ್ ಅರೇಂಜ್ಮೆಂಟ್ ಅಲ್ಲಿ ನಾವು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅವ್ರು ನಮ್ಗೆ ಪಾರ್ಟಿ ಕೊಡಿಸ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಟು ಯು ಲಾವಣ್ಯ. ಇವ್ರೇ ಲಾವಣ್ಯ, ಇವರೇ ವಂದನ. ಇವ್ರದೇ ಇವತ್ತೆಲ್ಲ ಸ್ಪಾನ್ಸರ್ಡ್ ಬೈ ಲಾವಣ್ಯ ಅಂಡ್ ವಂದನ. ಈ ತರ ಡೆಕೋರೇಷನ್ ಯಾರಾದ್ರೂ ಮಾಡಿಸ್ತಾರ? ಚಾನ್ಸೇ ಇಲ್ಲ. ಎಷ್ಟು ಕಾಸ್ಟ್ಲಿ ಇರೋರು ಫಸ್ಟ್ ಬಂದ್ ಮಾಡಿಸ್ಬೇಕಾಗಿತ್ತು. ಅದು ಸರ್ಪ್ರೈಸ್ ಆಗಿ ಬರ್ಡೇ ಗೆಲ್ಸಿ MNCs ಜಾಬ್ ಮಾಡ್ಕೊಂಡು ಬಿಸಿ ಆಗೋಗಿದ್ದಾರೆ. ಫಾಲೋ ಮಾಡೋ ವ್ಯಕ್ತಿಗಳಿದ್ರು. ಈ ಡೈನೋಸರಸ್ ಮುಂದೆ ಕೇಕ್ ಕಟ್ ಮಾಡಿಸ್ತಾರೆ. ಅದ್ ನಾವು ಕೇಕ್ ಕಟ್ ಮಾಡಿ ಬರ್ಡೇ ವಿಶೇಷ ಇಲ್ಲ. ಡೈನೋಸರ್ ಕೂಡ ಬರ್ಡೇ ವಿಶೇಷ ಇಲ್ಲ. ಬರ್ಡೇ ಸೆಲೆಬ್ರೇಷನ್ಗೆ ನಾವು ಇಷ್ಟೊಂದು ಜನನ ಇನ್ವೈಟ್ ಮಾಡಿದೀವಿ. ನೋಡಿ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಕೇಕ್ ಕಟ್ಟಿಂಗ್ಗೋಸ್ಕರ. ಆ ಜಾಗದಲ್ಲಿ ನಮಗೊಂದು ಯುರೋಪಿಯನ್ ಅಂಕಲ್ ಸಿಕ್ಕಿದ್ರು. ಅವರು ಟ್ರಾವೆಲರ್ ಅಂತೆ. ಸೊ ಅವ್ರ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ಹತ್ರ ಶೇರ್ ಮಾಡ್ತಾ ನಮಗೂ ಇನ್ಸ್ಪೈರ್ ಮಾಡಿದ್ರು, ನೀವು ಇದೇ ಥರ ಟ್ರಾವೆಲ್ ಮಾಡಿ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ನಾವು ಮುನಾರಲ್ಲಿ ಡೇ 1ಗಂತ ಪ್ಲ್ಯಾನ್ ಮಾಡ್ಕೊಂಡಿದ್ದ ಎಲ್ಲ ಪ್ಲೇಸಸ್ನೂ ಕವರ್ ಮಾಡಿ ಟಯರ್ಡ್ ಆಗಿ ನೈಟ್ ರೆಸ್ಟ್ ಮಾಡೋಕ್ಕೆ ನಮ್ಮ ಸ್ಟೇಗೆ ಬಂದ್ವಿ. ನಾವು ಬುಕ್ ಮಾಡ್ಕೊಂಡಿದ್ದಂತಹ ಸ್ಟೇ ಹೀಗಿತ್ತು.
ವೆಲ್ಕಮ್ ಟು ರೂಮ್. ಇದು ನಮ್ಮ ರೂಮ್. ಚೆನ್ನಾಗಿದೆ, ಲೋ ಬಜೆಟ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ರೂಮ್ ಇದು. ಇದು ನಮ್ಮ ಬಾಲ್ಕನಿ. ಓಪನ್ ಆಗ್ತಿಲ್ಲ ಸ್ಕ್ರೀನು. ನಾನು ಸ್ವಲ್ಪ ಫಿಲ್ಮಿ ಸ್ಟೈಲ್ ಅಲ್ಲಿ ಮಾಡೋಣ ಅಂತ ಹೋದೆ, ವರ್ಕ್ ಆಗಿಲ್ಲ. ಇದು ವ್ಯೂ, ಅಂದ್ರೆ ನಮ್ಮ ಬಾಲ್ಕನಿ ವ್ಯೂ ಬೆಳಗ್ಗೆ ಚೆನ್ನಾಗಿರುತ್ತೆ. ಇವಾಗ ರಾತ್ರಿ ಆಗಿರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಬ್ಯೂಟಿಫುಲ್ ವ್ಯೂ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಮುನಾರ್ ವ್ಲಾಗ್ ಡೇ 1. ಇನ್ನು 2 days ಬಾಕಿ ಇದೆ. ಡೇ 2, ಡೇ 3 ಬರುತ್ತೆ. ಸೊ ಹಂಗೆ ಕಾಯ್ತಾ ಇರಿ, ಬರಲ್ಲ ಅಂತ ಇರಬೇಡಿ. ಕೀಪ್ ಆನ್ ವಾಚಿಂಗ್. ಬರುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ, ಬರುತ್ತೆ. ಬಟ್ ಸೊ ಕೀಪ್ ಆನ್ ವಾಚಿಂಗ್. ಇವಾಗ ನಾವು ಊಟ ಮಾಡಿ ಮಲಗಿ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೊ ನಾಳೆ ಎಲ್ಲಿ ಹೋಗ್ತೀನಿ ಏನು ಅಂತ ನಿಮಗೆ ಅದು ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬೈ ಬಾಯ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.